ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಬಹುದಿನಗಳಿಂದ ನಾವು ಏನೋ ಒಂದು ತಯಾರಿ ಮಾಡ್ಕೊತಾ ಇದ್ದೀವಿ. ವರ್ಷಾನುಗಟ್ಟಲೆ ತಯಾರಿ ಮಾಡಿಕೊಂಡು ಅದಕ್ಕೆ ಒಂದು ಫುಲ್ ಸ್ಟಾಪ್ನ ಇಡುವಂಥ ಟೈಮು ನಾಳೆಯಿಂದ ಆರಂಭವಾಗ್ತಾ ಇದೆ. ನನ್ನ ಎಲ್ಲ ಮೊದಲನೇ ವರ್ಷದ, 2ನೇ ವರ್ಷ ಮತ್ತು 3ನೇ ವರ್ಷದಲ್ಲಿ ಓದಿ ಈಗ ಎಕ್ಸಾಮನ್ನು ಬರಲಿಕ್ಕೆ ಹೋಗ್ತಿರುವಂತಹ, ನಾಳೆಗೆ ಎಕ್ಸಾಮನ್ನು ಬರಲಿಕ್ಕೆ ಹೋಗ್ತಿರುವಂಥ ವಿದ್ಯಾರ್ಥಿಗಳಿಗೆ, ನನ್ನ ಸಬ್ಸ್ಕ್ರೈಬರ್ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಎಕ್ಸಾಮನ್ನು ಚೆನ್ನಾಗಿ ಬರೀರಿ. ಎಕ್ಸಾಮ್ ಬರೆದ ಮೇಲೆ ನನಗೆ ನೀವು ತಪ್ಪದೇ ಬಂದು ಹೇಗಾಗಿದೆ ಎಕ್ಸಾಮ್ ಅನ್ನೋದನ್ನು ಕೂಡ ಕಾಮೆಂಟ್ಸ್ ಹಾಕೋದನ್ನು ಮರಿಬೇಡಿ. ಆಮೇಲೆ ನೆನಪಿರಲಿ, ಸುಮ್ಮನೆ ಕುತ್ಕೊಂಬರಕ್ಕೆ ಹೋಗಬೇಡ್ರಿ. ಅದಕ್ಕೆ ಸಂಬಂಧಪಟ್ಟಂಥ ಪಾಯಿಂಟ್ಗಳನ್ನು ನೀವು ಬರಲಿಕ್ಕೆ ಪ್ರಯತ್ನ ಮಾಡಿ ಮತ್ತು ಹೆಚ್ಚಿಗೆ ಬರಲಿಕ್ಕೆ ಪ್ರಯತ್ನ ಮಾಡಿ. ಸ್ವಲ್ಪ ಇಟ್ಟಿಟ್ಟು ಬರೆದು ಬರೋಕ್ಕೆ ಹೋಗಬೇಡ್ರಿ. ಅದಕ್ಕೆ ರಿಲೇಟೆಡ್ ಇರುವಂಥದ್ದು ಏನಾದರೂ ಬರಲಿಕ್ಕೆ ಪ್ರಯತ್ನ ಮಾಡಿರಿ. ಹಾಗೆ ಕುತ್ಕೊಂಬರಕ್ಕೆ ಹೋಗಬೇಡ್ರಿ. ಯಾಕಂದರೆ ಇದು ಒಂದೇ ಆ್ಯನ್ಯುವಲ್ ಅನ್ನೋದು ಇದು ಒಂದೇ 2025 ಆ್ಯನ್ಯುವಲ್ ಅನ್ನೋದು ಇದು ಒಂದೇ ಇರೋದು. ಮತ್ತು 2026ಕ್ಕೆ ಬಂದರೆ ಅದು ಬೇರೆ ಆಗುತ್ತೆ. ಬಟ್ ಈ ವರ್ಷದ ಇಲ್ಲೇ ಮುಗಿಸ್ಬಿಡಿ. ಮುಂದಿನ ವರ್ಷ ಒಯ್ಯಕ್ಕೆ ಹೋಗಬೇಡಿ. ಮುಂದಿನ ವರ್ಷ ಅದನ್ನು ರನ್ನಿಂಗ್ನು ಮಾಡೋಕ್ಕೆ ಹೋಗಬೇಡ್ರಿ. ಈ ವರ್ಷದ ಇಲ್ಲಿಗೆ ಕ್ಲೋಸ್ ಮಾಡಿಬಿಡಿ. ಅದನ್ನು ಸಪ್ಲಿಮೆಂಟ್ರಿ ರಿವ್ಯಾಲ್ಯೂಷನ್ ಅಂತ ಜಗಕ್ಕೆ ಹೋಗ್ಬಿಡ್ರಿ. ಯಾಕಂತಂದರೆ ಈ ಸ್ಪೆಷಲಿ 3ನೇ ವರ್ಷದಲ್ಲಿ ಎಕ್ಸಾಮ್ ಬರೀತಿರುವಂಥವ್ರು, ನಿಮಗೆ ಮುಂದಿನ ವರ್ಷದಿಂದ ಏನಪ್ಪ ಅಂತಂದರೆ ಅಲರ್ಡ್ ಹೆಲ್ತ್ ಸೈನ್ಸ್ ಕೋರ್ಸ್ ಮಾಡಬೇಕಂತಂದರೆ ನೀವು ಆ್ಯನ್ಯುವಲ್ದಲ್ಲಿ ಪಾಸ್ ಆಗಿರಲೇಬೇಕು. ಯಾಕಂದರೆ ಆ್ಯನ್ಯುವಲಲ್ಲಿ ಪಾಸ್ ಆಗಿದ್ದರೆ ಮಾರ್ಕ್ಸ್ ಕಾರ್ಡ್ ಬೇಗ ಬರುತ್ತೆ, ಡಿಪ್ಲೊಮಾ ಸರ್ಟಿಫಿಕೇಟ್ ಬೇಗ ಬರುತ್ತೆ. ನೀವೇನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಅದು ನಿಮಗೆ ಮುಂದೆ ತೊಂದರೆ ಆಗುತ್ತೆ ಹೈಯರ್ ಎಜುಕೇಷನ್ಗೆ. ಸೊ ಹೀಗಾಗಿ ನೀವು ಚೆನ್ನಾಗಿ ಎಕ್ಸಾಮ್ ಬರೀರಿ. ಹೋಪ್ ಎಲ್ಲರೂ ಓದಿದ್ದೀರಾ, ಎಲ್ಲರೂ ಎಕ್ಸಾಮನ್ನು ಚೆನ್ನಾಗಿ ಮಾಡ್ಕೊತೀರಾ ಅಂತ ಎಕ್ಸೆಪ್ಟೆಡ್ ನಾನು ಮಾಡಿದ್ದೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಎಲ್ಲರೂ ಪಾಸಾಗಿ ನಾನು ಕೂಡ ಪ್ರೇ ಮಾಡ್ತೀನಿ. ಆಲ್ ದ ಬೆಸ್ಟ್.